ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ, ಅದು ಕೇಳಕ್ಕಿಂತ ಮುಂಚೆ ಈ ಫೋಟೋ ನೋಡ್ಕೊಂಬನ್ನಿ. ನೋಡಿದ್ರಲ್ಲ, ನನ್ ಪ್ರಶ್ನೆ ಬಹಳ ಸಿಂಪಲ್, ಏನಿಲ್ಲ. ಇವರಿಬ್ಬರು ವ್ಯಕ್ತಿಯಲ್ಲಿ ಯಾರಿಗೆ ಹೈ ರಿಸ್ಕ್ ಆಫ್ ಹಾರ್ಟ್ ಅಟ್ಯಾಕ್ ಆಗಿರ್ಲಿ, ಡಯಾಬಿಟಿಸ್ ಆಗಿರ್ಲಿ, ಮತ್ತೆ ಫ್ಯಾಟಿ ಲಿವರ್ ಆಗಿ ಬರೋ ಚಾನ್ಸಸ್ ಯಾರಿಗಿದೆ? ನಿಮ್ಮೆಲ್ಲರ ಆಪ್ಷನ್ ಏ ತಾನೆ? ನಿಮ್ಮ ಆನ್ಸರ್ ತಪ್ಪು. ಯಾಕಂತ ಕೇಳಿದ್ರೆ, ಫಸ್ಟ್ ನಮ್ ಬಾಡಿ ಒಳಗಡೆ ಟೈಪ್ಸ್ ಆಫ್ ಫ್ಯಾಟ್ಸ್ ಇದಾವೆ. ಫಾರ್ ಎಕ್ಸಾಂಪಲ್, ವಿಷರಲ್ ಫ್ಯಾಟ್, ಸಬ್ಕ್ಯೂಟೇನಿಯಸ್ ಫ್ಯಾಟ್, ಬ್ರೌನ್ ಫ್ಯಾಟ್, ವೈಟ್ ಫ್ಯಾಟ್ ಮತ್ತೆ ಎಸೆನ್ಷಿಯಲ್ ಫ್ಯಾಟ್ ಅಂತೇಳಿ ನಾವು ಈ ತರ ಡಿಫ್ರೆಂಟ್ ಟೈಪ್ಸ್ ಫ್ಯಾಟ್ಸ್ ಇದಾವೆ ನಮ್ಮ ಬಾಡಿ ಒಳಗೆ. ಈ ವಿಡಿಯೋದಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಎರಡೇ ಫ್ಯಾಟ್ಸ್, ಒಂದು ವಿಷರಲ್ ಫ್ಯಾಟ್ ಮತ್ತೆ ಸಬ್ಕ್ಯೂಟೇನಿಯಸ್ ಫ್ಯಾಟ್. ಸಿ, ಇದನ್ನ ಬಹಳ ಇಂಪಾರ್ಟೆಂಟ್, ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಕೇಳಿ. ಫಸ್ಟ್ ನೀವು ಚೂಸ್ ಮಾಡಿದ ಆಪ್ಷನ್ ಏನು? ಆಪ್ಷನ್ ಎ, ಅದು ಸಬ್ಕ್ಯೂಟೇನಿಯಸ್ ಫ್ಯಾಟ್. ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಂದ್ರೆ ಏನಿಲ್ಲ, ನಮ್ ಸ್ಕಿನ್, ಈ ಚರ್ಮ ಇದೆಲ್ಲ, ಈ ಚರ್ಮದ ಕೆಳಗಡೆ ಫ್ಯಾಟ್ ಒಂದು ಲೇಯರ್ ಬರುತ್ತೆ, ಅದನ್ನ ನಾವು ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಂತ ಕರಿತೀವಿ. ನೀವು ಚೂಸ್ ಮಾಡಿರೋ ಆಪ್ಷನ್. ಓಕೆ, ಇನ್ನು ಆಪ್ಷನ್ ಬಿ, ಅದು ವಿಷರಲ್ ಫ್ಯಾಟ್ ಅಂತೇಳಿ, ಅಂದ್ರೆ ನಮ್ಮ ಆರ್ಗನ್ಸ್, ಅಂದ್ರೆ ಇಂಟರ್ನಲ್ ಆರ್ಗನ್ಸ್ ಇರ್ತಾವಲ್ಲ, ಫಾರ್ ಎಕ್ಸಾಂಪಲ್ ಹಾರ್ಟ್ ಆಗಿರ್ಲಿ, ಕಿಡ್ನಿ, ಲಿವರ್, ಪ್ಯಾಂಕ್ರಿಯಾಸ್, ಇದ್ರ ಸುತ್ತಲೂ ಒಂದು ಫ್ಯಾಟ್ ಲೇಯರ್ ಬರುತ್ತೆ, ಅದನ್ನ ನಾವು ವಿಷರಲ್ ಫ್ಯಾಟ್ ಅಂತ ಕರಿತೀವಿ. ಇವೆರಡರಲ್ಲಿ ಯಾವ್ದು ಬಹಳ ಡೇಂಜರಸ್ ಅಂದ್ರೆ ವಿಷರಲ್ ಫ್ಯಾಟ್ ಕಂಪೇರ್ ಟು ಸಬ್ಕ್ಯೂಟೇನಿಯಸ್ ಫ್ಯಾಟ್, ಅಂದ್ರೆ ಆಪ್ಷನ್ ಬಿ. ಸೊ ಹೈ ರಿಸ್ಕ್ ಆಫ್, ಅಂದ್ರೆ ಹೈ ರಿಸ್ಕ್ ಯಾರಿಗೆ ಜಾಸ್ತಿ ಇರೋದು ಅಂತಂದ್ರೆ ಆಪ್ಷನ್ ಬಿ ಗೆ. ಇದಕ್ಕ ಆ ಪರ್ಸನ್ಗೆ ವಿಷರಲ್ ಫ್ಯಾಟ್ ಇದೆ. ವಿಷರಲ್ ಫ್ಯಾಟ್ ಎದಕ್ಕೆ ಡೇಂಜರಸ್ ಅಂತಂದ್ರೆ, ಈ ಕೋಟಿಂಗ್ ಕೊಟ್ಟಿರುತ್ತಲ್ಲ ಅದ್ರ ಮೇಲೆ, ಇಂಟರ್ನಲ್ ಆರ್ಗನ್ಸ್ ಮೇಲೆ, ಈ ಆರ್ಗನ್ಸ್ ಫಂಕ್ಷನ್ ಪ್ರಾಪರ್ ಆಗಿ ಆಗಲ್ಲ. ಅಂದ್ರೆ ಈ ವಿಷರಲ್ ಫ್ಯಾಟ್ ಏನ್ ಮಾಡುತ್ತೆ ಅಂತಂದ್ರೆ, ಹಾರ್ಟ್ ಫಂಕ್ಷನ್ ಆಗಿರ್ಲಿ, ಕಿಡ್ನಿ ಫಂಕ್ಷನ್ ಆಗಿರ್ಲಿ, ಲಿವರ್ ಫಂಕ್ಷನ್ ಆಗಿರ್ಲಿ ತಡೆಗಟ್ಬಿಡುತ್ತೆ. ಆಗ ನಮಗೆ ಈ ತರ ರಿಸ್ಕ್ ಬರೋ ಅಂದ್ರೆ ಈ ತರ ಹಾರ್ಟ್ ಅಟ್ಯಾಕ್ ಆಗಿರ್ಲಿ, ಡಯಾಬಿಟಿಸ್ ಆಗಿರ್ಲಿ, ಮತ್ತೆ ಹೈ ಬ್ಲಡ್ ಪ್ರೆಷರ್ ಆಗಿರ್ಲಿ ಬರೋ ಚಾನ್ಸಸ್ ಬಹಳ ರಿಸ್ಕ್ ಇರುತ್ತೆ. ನಿಮಗೆ ಯಾರಿಗಾದ್ರೂ ಈ ವಿಷರಲ್ ಫ್ಯಾಟ್ ಇದನ್ನ ಇಲ್ಲ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಇದೆ ಅಂತ ಡಿಫ್ರೆನ್ಶಿಯೇಟ್ ಮಾಡಕ್ ಆಗ್ತಿಲ್ಲ ಅಂತಂದ್ರೆ, ಫಸ್ಟ್ ಹೋಗಿ ಈ CT ಸ್ಕ್ಯಾನ್ ಇದೆ, MRI ಸ್ಕ್ಯಾನ್ ಮಾಡಿಸಿ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಮಗೆ ವಿಷರಲ್ ಫ್ಯಾಟ್ ಇದನ್ನ ಇಲ್ಲ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಇದೆ ಅಂತ ಹೇಳಿ. ಸೊ ವಿಷರಲ್ ಫ್ಯಾಟ್ ಇರೋ ಒಂದು ಪ್ರಾಪರ್ ಡಯಟ್ ಮೇಂಟೈನ್ ಮಾಡ್ರಿ ಈಗಲಿಂದ. ಇಲ್ಲ ಮೇಂಟೈನ್ ಮಾಡಕ್ಕಾಗಿಲ್ಲ ಅಂತಂದ್ರೆ ಫ್ಯೂಚರ್ ಅಲ್ಲಿ ನೀವೇ ಈ ಹಾರ್ಟ್ ಅಟ್ಯಾಕ್ ಆಗಿರ್ಲಿ, ಫ್ಯಾಟಿ ಲಿವರ್ ಆಗಿರ್ಲಿ ಪ್ರಾಬ್ಲಮ್ ಬರೋ ಚಾನ್ಸಸ್ ಬಹಳ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಲಾರ್ದೆ ಪ್ರಾಪರ್ ಡಯಟ್ ನ ಮೇಂಟೈನ್ ಮಾಡಿ. ನೋಡಿದ್ರಲ್ಲ, ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.